ಒಂದು ಏಜಿಗೂ ಮುಂಚೆನೇ ನಮಗೆ ತುಂಬಾ ವೈಟ್ ಹೇರ್ಸ್ ಆಗಲಿಕ್ಕೆ ಶುರುವಾಗಿದೆ. ಆದರೆ ಡೈಗಳನ್ನು ಹಚ್ಚಿ ಕಪ್ಪಾಗಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಕೆಲವೊಬ್ಬರಿಗಂತೂ ಅದರಿಂದ ಅಲರ್ಜಿ ಇರುತ್ತೆ, ಹಾಗಾಗಿ ಇಷ್ಟ ಆಗೋದಿಲ್ಲ. ಹಾಗೆ ವೈಟ್ ಹೇರ್ಸನ್ನು ಬಿಟ್ಕೊಳ್ಳೋದಕ್ಕೂ ಕೂಡ ಇಷ್ಟ ಇಲ್ಲ ಅನ್ನುವಂಥವ್ರು ಖಂಡಿತವಾಗ್ಲೂ ಇವತ್ತಿನ ಈ ಒಂದು ಸಿಂಪಲ್ ನ್ಯಾಚುರಲ್ ರೆಮಿಡಿನ ನೀವು ಬಳಸೋದ್ರಿಂದ ನಿಮ್ಮ ಹೇರ್ ಕಲರು ತುಂಬಾ ಕಪ್ಪಾಗುತ್ತೆ. ಅದು ಕೂಡ ಒಂದೇ ಬಾರಿಗೇ ಕಪ್ಪಾಗುತ್ತೆ. ಇದನ್ನು ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಎಲ್ಲರೂ ಕೂಡ ಆರಾಮಾಗಿ ಬಳಸ್ಕೊಳ್ಬೋದು. ಎಲ್ಲರ ಕೂದಲು ಕೂಡ ಎಷ್ಟೇ ಬಿಳಿಯಾಗಿದ್ದರೂ ಕೂಡ ಕಪ್ಪಾಗುತ್ತೆ. ಯಾವುದೇ ರೀತಿಯ ಕೆಮಿಕಲ್ ಪದಾರ್ಥಗಳನ್ನು ಬಳಸದೇನೆ ನ್ಯಾಚುರಲ್ ಆಗಿ ಎರಡೇ ಎರಡು ಸ್ಟೆಪ್ಪಿಂದ ನಮ್ಮ ಕೂದಲನ್ನು ಕಪ್ಪಾಗಿಸ್ಕೊಳ್ಬೋದು. ಈ ಒಂದು ನ್ಯಾಚುರಲ್ ಡೈಯನ್ನು ನೀವು ಒಂದು 2-3 ಬಾರಿ ಬಳಸೋದೆ ಆದರೆ 100% ಆಗಿ ಶಾಶ್ವತವಾಗಿ ನಿಮ್ಮ ಕೂದಲನ್ನುವಂಥದ್ದು ಕಪ್ಪಾಗ್ತಾ ಹೋಗುತ್ತೆ. ಖಂಡಿತ ಯಾವುದೇ ರೀತಿಯ ಕೆಮಿಕಲ್ ಡೈಯನ್ನು ಬಳಸುವಂಥ ಅವಶ್ಯಕತೆ ಇರಲಿಲ್ಲ. ಆರಾಮಾಗಿ ನೀವು ಪಾರ್ಟಿ, ಫಂಕ್ಷನು ಅಥವಾ ಹಬ್ಬಗಳಿಗೆ ಅಥವಾ ಹೊರಗಡೆ ಹೋಗುವಂಥ ಸಮಯದಲ್ಲಿ ಮುಜುಗರ ಪಡೆದೇ ಆರಾಮಾಗಿ ನಿಮ್ಮ ಹೇರ್ ಸ್ಟೈಲನ್ನು ಮಾಡಿಕೊಂಡು ಹೊರಗಡೆ ಹೋಗ್ಬೋದು. ಹಾಗಾದರೆ ಯಾವ ರೀತಿ ಮಾಡ್ಕೊಳ್ಳೋದು, ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಒಂದು ನ್ಯಾಚುರಲ್ ಡೈ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕಬ್ಬಿಣದ ಬಾಣಲೆಯನ್ನು ಬಳಸ್ತಾ ಇದ್ದೀನಿ. ಅದರಲ್ಲಿ ನಿಮ್ಮ ರೆಗ್ಯುಲರ್ ಆಗಿ ಬಳಸುವಂಥ ಯಾವುದೇ ಮೆಹಂದಿ ಪೌಡರನ್ನು ನೀವು ನಿಮ್ಮ ಹೇರ್ ಲೆಂತನ್ನು ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ನಾನಿಲ್ಲಿ ಹಾತಿಯವರ ಮೆಹಂದಿ ಪೌಡರನ್ನು ತುಂಬ ವರ್ಷಗಳಿಂದ ಬಳಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಒಳ್ಳೆ ಬಣ್ಣವನ್ನು ಕೂಡ ನೀಡುತ್ತೆ. ಹಾಗಾಗಿ ನಾನಿಲ್ಲಿ ಹಾತಿಯವರ ಮೆಹಂದಿ ಪೌಡರನ್ನು ತೊಗೊಂಡಿದ್ದೀನಿ. ನಾನು ಮೊದಲೇ ಹೇಳಿದಾಗೆ ನಿಮ್ಮ ಹೇರ್ ತುಂಬ ಉದ್ದವಾಗಿದೆ ಅಂದರೆ ಜಾಸ್ತಿ ತೊಗೊಳ್ಳಿ, ಕಡಿಮೆ ಇದೆ ಅಂದರೆ ತುಂಬ ಕಡಿಮೆ ಕೂಡ ನೀವಿಲ್ಲಿ ತೊಗೊಳ್ಬೋದು. ಅದೇ ನಿಮ್ಮ ಹೇರ್ ಲೆಂತನ್ನು ನೋಡ್ಕೊಂಡು ನೀವಿಲ್ಲಿ ತೊಗೊಳ್ಬೋದು. ಆನಂತರ ಇದರೊಟ್ಟಿಗೆ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ 1 ಟೀ ಸ್ಪೂನ್ ಆಗುವಷ್ಟು ನಲ್ಲಿಕಾಯಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಲ್ಲಿಕಾಯಿ ಪೌಡರನ್ನು ಹಾಕ್ಕೊಳ್ಳೋದ್ರಿಂದ ಕೂದಲು ತುಂಬಾ ಕಪ್ಪಾಗುತ್ತೆ, ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ, ಬುಡದಿಂದನೇ ಕಪ್ಪಾಗುತ್ತೆ. ಜೊತೆಗೆ ಏನು ನಿಮಗೆ ಒಂದು ಏಜಿಗೂ ಮುಂಚೆನೇ ತುಂಬ ವೈಟ್ ಹೇರ್ಸ್ ಆಗ್ತಾ ಇರುತ್ತಲ್ಲ, ಅದನ್ನು ಕಂಪ್ಲೀಟಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ಗ್ರೋತ್ ಕೂಡ ತುಂಬ ಚೆನ್ನಾಗಾಗಲಿಕ್ಕೆ ಈ ಒಂದು ನೆಲ್ಲಿಕಾಯಿ ಹೆಲ್ಪ್ ಆಗುತ್ತೆ. ನಿಮಗೆ ವಯಸ್ಸಾದರೂ ಕೂಡ ವೈಟ್ ಹೇರ್ಸ್ ಆಗಬಾರ್ದು ಅಂತಂದರೆ ನೆಲ್ಲಿಕಾಯಿಯನ್ನು ರೆಗ್ಯುಲರ್ ಆಗಿ ಬಳಸಿ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನಂತರ ಇದ್ರ ಜೊತೆಗೆ ಇನ್ನೊಂದು ಮ್ಯಾಜಿಕ್ ಪದಾರ್ಥ ಅಂದರೆ ಅದು ದಾಸವಾಳದ ಪೌಡರು. ದಾಸವಾಳದ ಹೂವಿನ ಪೌಡರ್ ಏನು ಸಿಗುತ್ತೆ ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ 1 ಟೀ ಸ್ಪೂನಷ್ಟು. ಅಥವಾ ನಾವು ಮನೆಯಲ್ಲೇ ಹೂಗಳು ಸಿಗುತ್ತೆ, ಅದನ್ನು ಒಣಗಿಸಿ ಪೌಡರ್ ಮಾಡ್ಕೊಳ್ತೀವಿ ಅಂದರೆ ಆ ರೀತಿ ಮಾಡ್ಕೊಳ್ಬೋದು. ಇಲ್ಲಾಂದರೆ ಆನ್ಲೈನಲ್ಲಿ ನಿಮಗೆ ಆರಾಮಾಗಿ ಸಿಗುತ್ತೆ ಪೌಡರ್ ಕೂಡ, ಅದನ್ನು ನೀವು ಹಾಕ್ಕೊಳ್ಬೋದು. ಅಷ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಇದಕ್ಕೆ ಬೀಟ್ರೋಟ್ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ಬೀಟ್ರೋಟ್ ಕೂಡ ಅಷ್ಟೇ ವೈಟ್ ಹೇರ್ಸನ್ನು ಕವರ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ, ಒಳ್ಳೆಯ ಬಣ್ಣವನ್ನು ಕೂಡ ನೀಡುತ್ತೆ. ಇನ್ನು ಅದ್ರ ಜೊತೆಗೇ ನಾನಿಲ್ಲಿ ಸ್ವಲ್ಪ ಟೀ ಡಿಕಾಕ್ಷನ್ ಕೂಡ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ಒಂದು ಟೀ ಡಿಕಾಕ್ಷನ್ ಕೂಡ ಅಷ್ಟೇ ನ್ಯಾಚುರಲ್ ಆಗಿ ಒಂದು ಒಳ್ಳೆ ಡೈ ರೀತಿ ಕೆಲಸ ಮಾಡುತ್ತೆ. ಹಾಗಾಗಿ ನಾನು ಟೀ ಡಿಕಾಕ್ಷನನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಒಂದು ಬೀಟ್ರೂಟ್ ರಸ ಆಗಿರ್ಬೋದು, ಟೀ ಡಿಕಾಕ್ಷನ್ನು ಎರಡೂ ಕೂಡ ನ್ಯಾಚುರಲ್ ಡೈ ರೀತಿ ಕೆಲಸ ಮಾಡುತ್ತೆ, ಒಳ್ಳೆ ಬಣ್ಣವನ್ನು ಕೂದಲಿಗೆ ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಎರಡನ್ನೂ ಕೂಡ ನಾನಿಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಥವಾ ಒಂದನ್ನು ಕೂಡ ನೀವು ಹಾಕ್ಕೊಳ್ಬೋದು, ಬರೀ ಬೀಟ್ರೂಟ್ ರಸ ಕೂಡ ಹಾಕ್ಕೊಳ್ಬೋದು, ಇಲ್ಲಾಂದರೆ ಟೀ ಡಿಕಾಕ್ಷನ್ ಅದೊಂದನ್ನು ಕೂಡ ಹಾಕಿ ಕಲಿಸ್ಕೊಳ್ಬೋದು. ಎರಡನ್ನೂ ಹಾಕ್ಕೊಳ್ಳಿ, ತುಂಬ ಒಳ್ಳೆ ಬಣ್ಣ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಈ ಒಂದು ಮಿಶ್ರಣವನ್ನು ನೀವು ರಾತ್ರಿ ಕಲಸಿಟ್ಟು ಬೆಳಗ್ಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಇದು ಒಂದು 8ರಿಂದ 10 ಗಂಟೆಗಳ ಕಾಲನಾದರೂ ಚೆನ್ನಾಗಿ ನೆನೆಯಬೇಕು. ಇದರಿಂದ ಬಣ್ಣ ಅನ್ನುವಂಥದ್ದು ತುಂಬ ಚೆನ್ನಾಗಿ ನಮ್ಮ ಕೂದಲಿಗೆ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನೋಡಿ, ಇದು ಈ ರೀತಿಯ ಕಲರ್ ಬಂದಿದೆ, ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನೋಡ್ಬೋದು, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ವೈಟ್ ಹೇರ್ಸ್ ಆಗಿದೆ ಅಂಥೇಳಿ. ತುಂಬ ದಿನಗಳೇ ಆಗಿತ್ತು ನಾನು ಮೆಹಂದಿ ಆಗಲಿ ಇಂಡಿಗೋ ಆಗಲಿ ಹಚ್ಚೋದನ್ನು ಬಿಟ್ಟು, ವರ್ಷಗಳೇ ಆಗೋಗಿತ್ತು ಅಂತಲೇ ಹೇಳ್ಬೋದು. ಹಾಗಾಗಿ ತುಂಬಾ ವೈಟ್ ಹೇರ್ಸು ಹಾಗೆಯೇ ಕಾಣ್ತಾ ಇದೆ. ಇನ್ನು ನಾನು ಕಲಸಿಟ್ಕೊಂಡಿರುವಂಥ ಮೆಹಂದಿಯನ್ನು ಕೂದಲಿನ ಬುಡದಿಂದ ಹಿಡಿದು ತುದಿವರೆಗೂ ಚೆನ್ನಾಗಿ ಹಚ್ಕೊಂಡಿದ್ದೀನಿ. ಅಥವಾ ನೀವು ಕಂಪ್ಲೀಟಾಗಿ ಬೇಡ ಅಂದರೆ ನಿಮಗೆ ಎಷ್ಟು ವೈಟ್ ಹೇರ್ಸ್ ಇದೆಯೋ ಅಲ್ಲಿಗೆ ಮಾತ್ರ ಹಚ್ಕೊಳ್ಬೋದು. ಬರೀ ತಲೆಗೆ ಸ್ಕ್ಯಾಲ್ಫಿಗೆ ಹಚ್ಕೊಳ್ತೀವಿ ಅಂದರೆ ಹಚ್ಕೊಳ್ಬೋದು. ಅದನ್ನು ಒಂದು 2 ಗಂಟೆನಾದರೂ ಅಥವಾ 1 ಗಂಟೆನಾದರೂ ತಲೆನಲ್ಲಿ ಇಟ್ಕೊಂಡು ಆನಂತರ ಬರೀ ನೀರಲ್ಲಿ ಹೇರ್ ವಾಶನ್ನು ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಹೇರ್ ವಾಶ್ ಆದಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ವೈಟ್ ಹೇರ್ಸ್ ಇತ್ತು ಅದು ಎಲ್ಲನೂ ಕೂಡ ನಿಮಗೆ ಆರೆಂಜ್ ಕಲರ್ಗೆ ಬಂದಿದೆ. ಅಂದರೆ ತುಂಬ ವೈಟ್ ಹೇರ್ಸ್
ಬಳಸಿದರೆ ಈ ರೀತಿಯ ಕಲರ್ ಬರುತ್ತೆ. ಸ್ವಲ್ಪ ಅಲ್ಲಲ್ಲಿ ಇಲ್ಲೇ ಒಂದೊಂದೇ ಇದೆ ಅಂತಂದರೆ ಒಳ್ಳೆ ಬಣ್ಣ ಖಂಡಿತವಾಗ್ಲೂ ಬರುತ್ತೆ. ನಿಮಗೆ ಮತ್ತೆ ಎಕ್ಸ್ಟ್ರಾ ಏನು ಹಚ್ಚೋ ಅಂಥ ಅವಶ್ಯಕತೆ ಇಲ್ಲ. ಬರೀ ಮೆಹಂದಿ ಹಚ್ಕೊಳ್ಳೋದ್ರಿಂದನೇ ಕಂಪ್ಲೀಟಾಗಿ ಕವರ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲ ನನ್ನ ಈ ರೀತಿ ತುಂಬ ಜಾಸ್ತಿ ವೈಟ್ ಹೇರ್ಸ್ ಇದೆ ಅಂದರೆ ನೀವು ಈ ಒಂದು ಇಂಡಿಗೋ ಪೌಡರನ್ನ ಹಚ್ಕೊಳ್ಬೇಕಾಗತ್ತೆ ಕಂಪ್ಲೀಟಾಗಿ ನ್ಯಾಚುರಲ್ಲಾಗಿ ಬ್ಲಾಕ್ ಮಾಡ್ಕೊಳ್ಳೋದಕ್ಕೆ. ಒಮ್ಮೆ ನೀವು ಇಂಡಿಗೋ ಹಚ್ಕೊಳ್ಳೋದ್ರಿಂದ 100% ಆಗಿ ನಾನು ಗ್ಯಾರಂಟಿ ಕೊಡ್ತೀನಿ, ಕೂದಲು ಕಪ್ಪಾಗುತ್ತೆ, ನ್ಯಾಚುರಲ್ಲಾಗಿ ಕಪ್ಪಾಗುತ್ತೆ. ಯಾವುದೇ ಒಂದು ಡೈಯನ್ನು ಬಳಸುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಇದು ತುಂಬ ಒಂದು ಗಿಡದ ಎಲೆಯಿಂದ ನ್ಯಾಚುರಲ್ಲಾಗಿ ಮಾಡಿರೋವಂಥ ಒಂದು ಹರ್ಬಲ್ ಪೌಡರ್ ಆಗಿರುತ್ತೆ. ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಪದಾರ್ಥಗಳನ್ನು ಬಳಸಿರೋದಿಲ್ಲ. ಇದನ್ನು ಹಚ್ಕೊಳ್ಳೋದ್ರಿಂದ ತುಂಬ ಸೇಫಾಗಿ ನಮ್ಮ ಕೂದಲನ್ನು ಕಪ್ಪಾಗಿಸ್ಕೊಳ್ಬೋದು. ಇನ್ನು ಕೆಮಿಕಲ್ ಹಚ್ಕೊಳ್ಳೋದ್ರಿಂದ ಕೆಲವೊಬ್ಬರಿಗೆ ಅಲರ್ಜಿ ರೀತಿ ಆಗ್ತಾ ಇರುತ್ತೆ. ಕಣ್ಣು ಉತ್ಕೊಳ್ಳೋದು, ಮುಖ ಉತ್ಕೊಳ್ಳೋದು, ಬಾವು ಬರೋದು, ಸ್ಕಿನ್ ಕಡ್ತಾ ಆಗುವಂಥದ್ದು. ಆ ರೀತಿ ಯಾವುದೇ ರೀತಿಯ ತೊಂದರೆ ಆಗದೇ ನಮ್ಮ ಕೂದಲನ್ನು ಕಪ್ಪಾಗಿಸ್ಕೊಳ್ಬೋದು ಆರಾಮಾಗಿ ನ್ಯಾಚುರಲ್ ಆದಂಥ ರೀತಿಯಲ್ಲೇ. ನೋಡಿ, ಇದಕ್ಕೆ ನಾನು ಸ್ವಲ್ಪ ಬಿಸಿನೀರನ್ನು ತೊಗೊಂಡು ಈ ಒಂದು ಮಿಶ್ರಣವನ್ನು ಕಲಸಿ ಇದನ್ನು ಒಂದು 5-10 ನಿಮಿಷಗಳ ಕಾಲ ಹಾಗೆಯೇ ಬಿಡ್ತಾ ಇದ್ದೀನಿ. ನೋಡಿ, ಒಂದು 5 ನಿಮಿಷಗಳ ನಂತರ ತೋರಿಸ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ರೆಡಿಯಾಗಿದೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಒಂದು ಮಿಶ್ರಣ ಅಂತಲೇ ಹೇಳ್ಬೋದು. ಮೇಲ್ಭಾಗದಲ್ಲಿ ಈ ರೀತಿ ಕಲರ್ ಚೇಂಜ್ ಆಗಲಿಕ್ಕೆ ಶುರುವಾಗಿದೆ ಅಂತಂದರೆ ನಮ್ಮ ಈ ಒಂದು ನ್ಯಾಚುರಲ್ ಡೈ ಅನ್ನೋವಂಥದ್ದು ರೆಡಿಯಾಗಿದೆ ಅಂತೇಳಿ. ಇದನ್ನು ನೀವು ನಿಮ್ಮ ಕೂದಲಿಗೆ ಹಚ್ಚೋದ್ರಿಂದ 100% ಆಗಿ ನ್ಯಾಚುರಲ್ ಆಗಿ ತುಂಬ ಕೂದಲು ಕಪ್ಪಾಗುತ್ತೆ. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸು ಏನೂ ಇಲ್ಲದೇ ಆರಾಮಾಗಿ ಇದನ್ನು ಹಚ್ಕೊಳ್ಬೋದು. ಯಾವುದೇ ರೀತಿಯ ತೊಂದರೆ ನಮ್ಮ ಸ್ಕಿನ್ನಿಗಾಗಲಿ, ಸ್ಕ್ಯಾಲ್ಫಿಗಾಗಲಿ, ಕೂದಲಿಗಾಗಲಿ ಆಗೋದಿಲ್ಲ ಅಂತಲೇ ಹೇಳ್ಬೋದು. ನೋಡಿ, ನಾನು ಮೊದಲೇ ತೋರಿಸ್ದಾಗಿ ನಾನಿಲ್ಲಿ ಹೆನ್ನ ಹಚ್ಕೊಂಡಿದ್ನಲ್ಲ, ಆ ಒಂದು ಕೂದಲು ತುಂಬ ಒಂಥರ ಆರೆಂಜ್ ಶೇಡಿಗೆ ಬಂದಿದೆ. ಇದರ ಮೇಲ್ಭಾಗದಲ್ಲಿ ಅಂದರೆ ಮೊದಲು ಹೆನ್ನ ಹಚ್ಕೊಳ್ಬೇಕು, ಆನಂತರ ನಾವು ಈ ಒಂದು ಇಂಡಿಗೋವನ್ನು ಹಚ್ಕೊಳ್ಬೇಕು. ಇದರಿಂದ ತುಂಬ ಬೇಗ ಕೂದಲು ಕಪ್ಪಾಗುತ್ತೆ. ಹಾಗಾಗಿ ನಿಮಗೆ ಎಲ್ಲೆಲ್ಲಿ ವೈಟ್ ಹೇರ್ಸು ಆಗಿದೆ ಆ ಭಾಗಕ್ಕೆ ಹಚ್ಕೊಳ್ಬೋದು. ಇಲ್ಲಾಂದರೆ ಕಂಪ್ಲೀಟಾಗಿ ತಲೆ ಫುಲ್ಲು ಕೂದಲಿನ ಬುಡದಿಂದ ಹಿಡಿದು ತುದಿವರೆಗೂ ಹಚ್ಕೊಳ್ಬೋದು. ನನಗೆ ಬರೀ ಸ್ಕ್ಯಾಲ್ಫಲ್ಲಿ ಆಗಿದೆ, ಹಾಗಾಗಿ ಬರೀ ತಲೆಗೆ ಮಾತ್ರ ಈ ಒಂದು ಮಿಶ್ರಣವನ್ನು ಹಚ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಕಂಪ್ಲೀಟಾಗಿ ಕವರ್ ಮಾಡ್ಕೊಂಡಾದಮೇಲೆ ಇದನ್ನು ನೀವು ಒಂದು ಅರ್ಧದಿಂದ 3/4 ಗಂಟೆ ಅಥವಾ ಸಮಯ ಇದೆ ಅಂದರೆ 1 ಗಂಟೆ ಮೇಲ್ಗಡೆ ಕೂಡ ಬಿಟ್ಕೊಳ್ಬೋದು. ನೋಡಿ, ನಾನಿಲ್ಲಿ ಒಂದು 3/4 ಗಂಟೆ ಹಾಗೆಯೇ ಬಿಟ್ಟಿದ್ದೆ. ಇದರ ಬಣ್ಣ ಈ ರೀತಿಯಾಗಿ ಚೇಂಜ್ ಆಗಿದೆ. ಇದು ಕಂಪ್ಲೀಟಾಗಿ ಡ್ರೈ ಕೂಡ ಆಗಿದೆ. ಈಗ ನಾವು ಹೇರ್ ವಾಶನ್ನು ಮಾಡ್ಕೊಳ್ಬೋದು. ಅಂದರೆ ಈ ರೀತಿ ಕಲರ್ ಚೇಂಜ್ ಆಗಿದೆ ಅಂದರೆ ಇದು ಕಂಪ್ಲೀಟಾಗಿ ನಮ್ಮ ಕೂದಲಿಗೆ ಬಣ್ಣ ಹಿಡ್ಕೊಂಡಿದೆ ಅಂಥೇಳಿ. ನಾನೀಗ ಹೇರ್ ವಾಶನ್ನು ಮಾಡ್ಕೊಳ್ತೀನಿ. ಯಾವುದೇ ರೀತಿ ಶಾಂಪೂನ ಬಳಸಬಾರ್ದು. ಹಾಗೆ ಬರೀ ನೀರಲ್ಲೇ ನೀವು ಹೇರ್ ವಾಶನ್ನು ಮಾಡ್ಕೊಳ್ಬೇಕು, ಶಾಂಪೂ ಏನು ಬಳಸಬಾರ್ದು. ಇನ್ನು ತುಂಬ ಕಪ್ಪಾಗಬೇಕು ಅಂದರೆ ಒಂದು 2 ದಿನನಾದರೂ ಹಾಗೆ ಬಿಟ್ಕೊಳ್ಳಿ, ಅಥವಾ 1 ದಿನನಾದರೂ ಹಾಗೆ ಬಿಟ್ಕೊಂಡ್ರೂ ಸಾಕು. ಆನಂತರ ನೀಟಾಗಿ ತಲೆಗೆ ಎಣ್ಣೆಯನ್ನು ಹಚ್ಚಿ ಆನಂತರ ಒಂದು 2-3 ಗಂಟೆ ತಲೆಯಲ್ಲಿ ಎಣ್ಣೆ ಬಿಟ್ಕೊಂಡು ಆನಂತರ ನೀವು ನೀಟಾಗಿ ಶಾಂಪೂ ವಾಶನ್ನು ಮಾಡ್ಕೊಳ್ಳೋದ್ರಿಂದ ಕೂದಲು ತುಂಬ ಸಾಫ್ಟ್ ಆಗುತ್ತೆ, ತುಂಬ ಕಪ್ಪಾಗುತ್ತೆ. ಒಳ್ಳೆ ಬಣ್ಣ ಅಂತೂ 100% ಆಗಿ ಬಂದಿರುತ್ತೆ. ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ಯಾವುದೇ ರೀತಿಯ ಕೆಮಿಕಲ್ ಬಣ್ಣವನ್ನು ನೀವು ಜನ್ಮದಲ್ಲಿ ಬಳಸೋದಿಲ್ಲ. ಅಷ್ಟು ಪವರ್ಫುಲ್ ಆದಂಥ ಒಂದು ಬಣ್ಣವನ್ನು ಇದು ನೀಡುತ್ತೆ. ಅದು ಕೂಡ 2 ಸ್ಟೆಪ್ಪಲ್ಲಿ ಅಂತಲೇ ಹೇಳ್ಬೋದು. ನೋಡಿ, ನಾನು ಹೇರ್ ವಾಶ್ ಆದಮೇಲೆ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಬಣ್ಣ ಬಂದಿದೆ ಅಂತೇಳಿ. ಎಲ್ಲೂ ಕೂಡ ಒಂದು ವೈಟ್ ಹೇರ್ಸು ಕಾಣ್ತಾ ಇಲ್ಲ. ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ಎಲ್ಲ ಏಜಿನವರು ಇದನ್ನು ಬಳಸ್ಕೊಳ್ಬೋದು. ಆರಾಮಾಗಿ ನಮ್ಮ ಕೂದಲನ್ನು ಕಪ್ಪಾಗಿಸ್ಕೊಳ್ಬೋದು. ಯಾವುದೇ ಒಂದು ಸೈಡ್ ಎಫೆಕ್ಟ್ಸು ಅಥವಾ ಏನೋ ತೊಂದರೆ ಆಗುತ್ತೆ ಅನ್ನೋವಂಥ ಗಡಿಬಿಡಿ ಅಥವಾ ಗಾಬರಿನ ಇಟ್ಕೊಂಡು ನಾವು ಯಾವುದೇ ಕೆಮಿಕಲ್ ಡೈಯನ್ನು ಹಚ್ಚುವಂಥ ಅವಶ್ಯಕತೆ ಇಲ್ಲ. ಇದನ್ನು ಬಳಸಿದ್ರೆ ಸಾಕು. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಂತೆ. ಥ್ಯಾಂಕ್ ಯು.